ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಕ್ಳಿಗೆಲ್ಲ ರಜೆ ಇರೋದ್ರಿಂದ ನಾವೆಲ್ಲರೂ ನಮ್ ದೊಡ್ಡಕ್ಕನ ಮನೆ ಅಂದ್ರೆ ನಾಗಮಂಗ್ಲಕ್ಕೆ ಬಂದಿದೀವಿ. ನಾವ್ ಇವತ್ತೆಲ್ಲರೂ ಬೇಗ ಎದ್ದು ರೆಡಿಯಾಗಿ ಎಲ್ರೂ ನಾಗಮಂಗ್ಲದಿಂದ ಮೇಲ್ಕೋಟೆಗೆ ಹೊರಟಿದೀವಿ. ಮೇಲ್ಕೋಟೆಗೆ ಯಾಕೆ ಹೋಗ್ತಾ ಇದೀವಿ ಅಂತ ಅಂದ್ರೆ ನನ್ನ ತಂಗಿ ಚಿಕ್ಕ ಪಾಪುದು ಮುಡಿ ತಗ್ಸೋ ಶಾಸ್ತ್ರ ಇದೆ, ಅದಕ್ಕೋಸ್ಕರ ಮೇಲ್ಕೋಟೆಗೆ ಹೊರಟಿದೀವಿ. ಮೇಲ್ಕೋಟೆಲಿ ಏನೇನಾಯ್ತು ಅಂತ ನೋಡ್ಬೇಕು ಅಂತ ಅಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾವ್ ಇಲ್ಲಿಂದ ನಮ್ಮ ಅಪ್ಪ ಅಮ್ಮ, ನಮ್ಮ ಅಕ್ಕನ ಮಕ್ಳು, ನಮ್ಮ ಅಕ್ಕ ಮತ್ತೆ ನಾನು, ನನ್ನ ಮಕ್ಳು ಪ್ರತಿಯೊಬ್ರು ಎಲ್ರು ಹೊರಟ್ವಿ. ನಮ್ ದೊಡ್ಡಕ್ಕ ಬರ್ಲಿಲ್ಲ, ಯಾಕಂದ್ರೆ ಅವಳು ಬೇರೆ ಫಂಕ್ಷನ್ ಇತ್ತು, ಅದಕ್ಕೋಸ್ಕರ ಅವ್ರು ಬರಕ್ ಆಗಿಲ್ಲ. ನನ್ನ ತಂಗಿ ಫ್ಯಾಮಿಲಿ ಅವರೆಲ್ಲ ಡೈರೆಕ್ಟ್ ಆಗಿ ಮೇಲ್ಕೋಟೆಗೆ ಬರ್ತೀನಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ನಾವ್ ಇಲ್ಲಿಂದ ನಾಗಮಂಗಲದಿಂದ ಹೊರಟ್ವಿ. ನಾಗಮಂಗಲದಿಂದ ಮೇಲ್ಕೋಟೆ ಸ್ವಲ್ಪ ಹತ್ರ ಆಗಿರೋದ್ರಿಂದ ನಾವು ನಮ್ಮ ತಂಗಿಯವ್ರಿಗಿಂತ ಬೇಗ ಹೋಗಿ ರೀಚ್ ಆಗಿದ್ವಿ. ಅವ್ರಿಗೆ ಫೋನ್ ಮಾಡಿ ಕೇಳಿದಕ್ಕೆ ಅವ್ರು ಇನ್ನೂ ಬರೋದಿನ್ನೂ ಅರ್ಧ ಗಂಟೆ ಆಗುತ್ತೆ ಅಂತ ಹೇಳಿದ್ರು. ಸರಿ, ಇನ್ನು ಅರ್ಧ ಗಂಟೆ ಹೆಂಗ್ ಟೈಮ್ ಸ್ಪೆಂಡ್ ಮಾಡೋದು ಅಂತ ಅನ್ಬಿಟ್ಟು ಮಕ್ಳನ್ನೆಲ್ಲ ಇದ್ರಲ್ಲ, ಅದಕ್ಕೋಸ್ಕರ ಸರಿ ಅಮ್ಮ ಬೇರೆ ಕಡೆ ಎಲ್ಲಾರು ಹೋಗೋಣ ಅಂತ ಹೇಳಿದ್ರು. ಸರಿ, ಅಲ್ಲಿ ಮುಂದೆನೆ ಧನುಷ್ ಕೋಟೆ ಅಂತ ಇದೆಯಲ್ಲ, ಅಲ್ಗೋದ್ವಿ. ಅಲ್ಗೋಗಿ ನೇಚರ್ ಅಂತೂ ಸಖತ್ತಾಗಿತ್ತು ಮಾತ್ರ, ಫುಲ್ ಎಂಜಾಯ್ ಮಾಡಿದ್ವಿ. ಅಲ್ಲಂತೂ ಬೆಟ್ಟ ಎಲ್ಲ ಹತ್ಕೊಂಡು ಮಕ್ಳೆಲ್ಲ ಬೆಟ್ಟನ ತುಂಬಾ ಸ್ಪೀಡ್ ಆಗಿ ಹತ್ತುತ್ತಾ ಇದ್ರು. ನಾನು, ನಮ್ಮ ಅಕ್ಕ, ನಮ್ಮ ಅಪ್ಪ ಅಮ್ಮ ಮಾತ್ರ ನಿಧಾನಕ್ಕೆ ಹತ್ತಿದ್ವಿ, ಯಾಕಂದ್ರೆ ಬಿಸಿಲು ಸಿಕ್ಕಾಬಟ್ಟೆ ಇತ್ತು. ಮಕ್ಳೆಲ್ರು ಮೆಟ್ಲು ಹತ್ಕೊಂಡು ಹೋದ್ರು, ನಮ್ ಕೈಲಂತೂ ಮೆಟ್ಲು ಹತ್ತಕ್ ಆಗ್ತಾ ಇರ್ಲಿಲ್ಲ, ತುಂಬಾ ಸುಸ್ತಾಗ್ತಾ ಇತ್ತು. ಮೆಟ್ಲೆಲ್ಲ ಮಾಮೂಲಿ ತರ ಇರ್ಲಿಲ್ಲ, ಅವಾಗೆಲ್ಲ ಇರ್ತಿತ್ತಲ್ಲ ಆ ತರ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ನಮಗೂ ಹಿಂಸೆ ಆಯ್ತು ಹತ್ತೋದಕ್ಕೆ. ಮೆಟ್ಲು ಹತ್ತುತ್ತಾ ಹತ್ತುತ್ತಾ ಅಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ವ್ಯೂ ಸುತ್ತಮುತ್ತ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹಾಗೆ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇತ್ತು, ರಾಮ ಮತ್ತೆ ಸೀತೆದೊಂದು ದೇವಸ್ಥಾನ ಇತ್ತು. ರಾಮನ್ ಪಾದ ಇಲ್ಲಿ ಇದೆಯಂತೆ, ಬನ್ನಿ ನೋಡೋಣ ಹೇಗಿದೆ ಅಂತ. ಇಲ್ಲಿ ಮೆಟ್ಲು ತರ ಇರ್ಲಿಲ್ಲ, ಒಂಥರ ಸ್ಲೋಪ್ ತರ ಇತ್ತು, ಸ್ವಲ್ಪ ಜಾರದು ಸ್ವಲ್ಪ ಜಾಸ್ತಿನೇ ಇತ್ತು. ಸ್ಲಿಪ್ಪರ್ ಹಾಕೊಂಡಂತೂ ಇಳಿಯೋದಕ್ ಆಗಲ್ಲ. ಇಲ್ಲಿ ಬರಿಗಾಲಲ್ಲಿ ನಡೆದ್ರೆ ಸ್ವಲ್ಪ ಗ್ರಿಪ್ ಆದ್ರೂ ಸಿಗುತ್ತೆ. ಮೇಲಿಂದ ಸುತ್ತಮುತ್ತ ನೋಡಿರೋಂತೂ ಫಸ್ಟ್ ಕ್ಲಾಸ್ ಆಗಿದೆ ಮಾತ್ರ, ವ್ಯೂ ಮಾತ್ರ. ಇಲ್ಲಿ ಹಾಗೆ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು, ಹಾಗೆ ರಾಮನ್ ಪದಕ್ಕೆ ನಮಸ್ಕಾರ ಮಾಡ್ಕೊಂಡು ಸರಿ ಅಲ್ಲಿಂದ ಹೊರಟ್ವಿ ನಾವೆಲ್ರುವೆ. ಇಲ್ಲಿಗೂ ಕೂಡ ತುಂಬಾ ಜನ ಬಂದಿದ್ರು. ಹಾಗೆ ನಾವಿಲ್ಲೊಂದು ರೀಲ್ ಮಾಡ್ಕೊಂಡು ಫ್ಯಾಮಿಲಿದೊಂದು ಫೋಟೋ ಎಲ್ಲ ತಕೊಂಡ್ವಿ. ಇದೆಲ್ಲ ಆದ್ಮೇಲೆ ನನ್ನ ತಂಗಿಗೆ ಫೋನ್ ಮಾಡಿದ್ವಿ, ಬಂದ್ರಾ ಅಂತ. ಬಂದಿದೀವಿ ಬನ್ನಿ ಅಂತ ಕರೆದ್ಲು. ಸರಿ ಆಯ್ತು, ಇದನ್ನೆಲ್ಲ ಮುಗಿಸ್ಕೊಂಡ್ವಲ್ಲ ಅಂತ ಹೊರಟ್ವಿ. ಹಾಗೆ ಅಕ್ಕ ತಂಗಿ ಕೊಳನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಅನ್ಕೊಂಡ್ವಿ, ಬಟ್ ಬೇಗ ಪೂಜೆ ಎಲ್ಲ ಬೇಗ ಇದ್ದಿದ್ರಿಂದ ಸರಿ ಫಸ್ಟ್ ಅದನ್ನ ಮುಗಿಸ್ಕೊಂಡು ಆಮೇಲೆ ನಿಧಾನಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಅಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ಆನ್ ದಿ ವೇನಲ್ಲೇ ಅಕ್ಕ ತಂಗಿ ಕೊಳನು ಸಿಕ್ತು, ಬಟ್ ನಾವು ಕಾರಿಂದ ಕೆಳಗಿಳಿಲಿಲ್ಲ, ಹಾಗೆ ನೋಡ್ಕೊಂಡು ಹೋದ್ವಿ. ಬೇಸಿಗೆ ಆಗಿರೋದ್ರಿಂದ ನೀರ್ ಅಷ್ಟಿರ್ಲಿಲ್ಲ ಕೊಳದಲ್ಲಿ. ನಾವೀಗ ಮುಡಿ ಕೊಡೋ ಜಾಗಕ್ಕೆ ಹೊರಟಿದೀವಿ. ಹಾಗೆ ಇಲ್ಲೆಲ್ಲ ಮೇಲ್ಕೋಟೆನಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ಗಳು ತುಂಬಾನೇ ನಡೆಯುತ್ತೆ. ನಾವು ಹೋಗಿದ್ದಿನೂ ಅಷ್ಟೇ, ತುಂಬಾ ಜೋಡಿಗಳದ್ದು ಪ್ರೀ ವೆಡ್ಡಿಂಗ್ ಶೂಟ್ಗಳು ನಡೀತಾ ಇತ್ತು. ನಾವು ಬ್ಯಾಂಗ್ಳೂರ್ ಕಡೆಯವರು ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಈ ತರ ಕಡ್ಲೆಪುರಿ ತಗೊಳ್ಳೋದಂತೂ ಮಿಸ್ ಮಾಡಲ್ಲ. ಯಾಕಂದ್ರೆ ನಮ್ಗೆಲ್ಲ ಬ್ಯಾಂಗ್ಳೂರಲ್ಲಿ ಉಪ್ಪು ಕಡ್ಲೆಪುರಿ ಸಿಗುತ್ತೆ, ಇಲ್ಲೆಲ್ಲ ಕಡ್ಲೆಪುರಿಗಳು ತುಂಬಾ ಚೆನ್ನಾಗಿರುತ್ತೆ. ನಾವು ಮುಡಿ ಕೊಡ್ಸೋ ಜಾಗಕ್ಕೆ ಹೋದ್ವಿ, ಹೋಗೋಷ್ಟರಲ್ಲೆಲ್ಲ ಬಂದಿದ್ರು ಅಲ್ಲಿಗೆ. ನನ್ನ ತಂಗಿಯವ್ರ ಯಜಮಾನ್ರು, ಅವ್ರ ತಂಗಿ ಮತ್ತೆ ತಂಗಿ ಮಕ್ಳು, ಅವ್ರ ಅತ್ತೆ ಮಾವ ಪ್ರತಿಯೊಬ್ರು ಬಂದಿದ್ರು. ನೋಡಿ, ಇವಳಿಗೆನೆ ನಾವು ದುಯಿತಾ ಅಂತ ಇವಳ ಹೆಸರು, ಇವಳಿಗೆನೆ ಮುಡಿ ಕೊಡ್ಬೇಕಾಗಿರೋದು. ಕೂದ್ಲು ಮಾತ್ರ ಸಕ್ಕತ್ತಾಗಿ ಬಂದಿತ್ತು ಅವಳದು. ಇಷ್ಟ ಕೂದ್ಲು ಇರೋದ್ರಿಂದ ಮುಡಿ ಕೊಡ್ಬೇಕಾದ್ರೆ ಅಳ್ತಾಳೆ ಅಂತ ಗೊತ್ತಿತ್ತು ನಮ್ಗೆ. ಇವಳು ನನ್ನ ತಂಗಿ ನಾದ್ನಿ ಮಗಳು ರಿಧಿ ಅಂತ, ಇವಳು ಅಷ್ಟೇ ತುಂಬಾ ಚೆನ್ನಾಗಿದ್ದಾಳೆ, ಕ್ಯೂಟ್ ಆಗಿ. ಮುಡಿ ಕೊಡ್ಸೋದಕ್ಕೆ ಅಂತ ಕರ್ಕೊಂಡೋದ್ರು, ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಟ್ರು, ಪಾಪು ಸಣ್ಣದು ಅನ್ಬಿಟ್ಟು ನಿಧಾನಕ್ಕೆ ಮಾಡ್ಕೊಟ್ರು. ದುಯ್ತಾ ನೋಡಿ ಹೇಗ್ ಕಾಣಿಸ್ತಾ ಇದ್ದಾಳೆ, ಕೂದ್ಲಿದ್ದಾಗ್ಲೇ ಒಂಥರ ಕಾಣಿಸ್ತಾ ಇದ್ಲು, ಈಗ ಒಂಥರ ಕಾಣಿಸ್ತಾ ಇದ್ದಾಳೆ, ಎರಡರಲ್ಲೂ ಕ್ಯೂಟ್. ಇದು ನನ್ನ ತಂಗಿ ಮೊದಲನೇ ಮಗಳು ದುತಿ ಅಂತ, ಇವಳು ಅಷ್ಟೇ ಸಿಕ್ಕಾಬಟ್ಟೆ ಕ್ಯೂಟ್. ಹಾಗೆ ಪಾಪುಗೆ ಸ್ನಾನ ಮಾಡ್ಸೋಣ ಅಂತ ಕಲ್ಯಾಣಿಗೆ ಕರ್ಕೊಂಡೋದ್ವಿ. ಹಾಗೆ ಅಲ್ಲಿ ಪೂಜೆನೂ ಮಾಡ್ಬೇಕಾಗಿತ್ತು, ಪಾಪುಗೆ ಅಲ್ಲೇ ಸ್ನಾನ ಮಾಡಿಸಿ ಬಿಸಿನೀರ್ ತಗೊಂಡಿದ್ವಿ. ಚಿಕ್ಕ ಮಕ್ಳಿಗೆಲ್ಲ ಸ್ನಾನ ಮಾಡ್ಸಕ್ಕೆ ಅಂತಾನೆ ಇಲ್ಲಿ ಬಿಸಿನೀರ್ನು ಕೂಡ ಮಾರ್ತಾರೆ ಇಲ್ಲಿ ದೇವಸ್ಥಾನದ ಹತ್ರ. ಹಾಗೆ ನಾವು ಕೂಡ ಬಿಸಿನೀರ್ ತಗೊಂಡ್ವಿ, ಪಾಪುಗೆ ಸ್ನಾನ ಎಲ್ಲ ಮುಗಿಸಿ ಬಟ್ಟೆ ಎಲ್ಲ ಹಾಕೊಂಡ್ವಿ. ಅವ್ರ ಅಮ್ಮನ ಹತ್ರ ಹೋದ್ಮೇಲೆ ಸ್ವಲ್ಪ ಪಾಪು ಸಮಾಧಾನ ಆದ್ಲು. ಕಲ್ಯಾಣಿಲಂತೂ ಸಿಕ್ಕಾಬಟ್ಟೆ ಮೀನ್ಗಳಿವೆ, ಮಕ್ಳಿಗಂತೂ ತುಂಬಾ ಖುಷಿ ಆಗುತ್ತೆ ಮೀನ್ಗಳನ್ನ ನೋಡ್ತಾ ಇದ್ರೆ. ಹಾಗೆ ನಮ್ ದುತಿ ವಿಧಿ ದುಯ್ತಾ ಎಲ್ರು ಮೀನ್ಗಳನ್ನೆಲ್ಲ ನೋಡ್ತಾ ಇದ್ರು, ಮಕ್ಳೆಲ್ಲ ಮೀನ್ ನೋಡ್ಕೊಂಡು ಆಟ ಆಡ್ತಾ ಇದ್ರು. ಹಾಗೆ ಇಲ್ಲಿ ಕಲ್ಯಾಣಿಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಮೆಟ್ಲತ್ತಕ್ ಶುರು ಮಾಡೋಣ ಅಂತ ಹೊರಟ್ವಿ. ಮೆಟ್ಲಿಗೂ ಪೂಜೆ ಮಾಡ್ಕೊಂಡು ಇಲ್ಲಿ ದೇವಸ್ಥಾನದ ಹತ್ರ ಹೊರಟ್ವಿ. ಇಲ್ಲಿ ಮೇಲ್ಕೋಟೆಲಿ ಅವತ್ತು ವಾರ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ರಶ್ ಇತ್ತು, ಹಾಗೆ ಕ್ಲೋಸಿಂಗ್ ಟೈಮಿಂಗ್ಸ್ ಸ್ವಲ್ಪ ಮುಂದಕ್ಕೆ ಹೋಗಿತ್ತು. ಹಾಗೆ ಎಲ್ರು ಮೆಟ್ಲತ್ಕೊಂಡು ಹೋದ್ವಿ, ಬಿಸಿಲಾಗಿರೋದ್ರಿಂದ ಮೆಟ್ಲತ್ತಷ್ಟರಲ್ಲೇ ಸುಸ್ತಾಗಿ ಹೋಗ್ತಾ ಇತ್ತು ಎಲ್ರಿಗುವೆ. ಮಕ್ಳು ಮೆಟ್ಲತ್ತದ್ನ ನೋಡಿದ್ರೆ ಎಷ್ಟು ಖುಷಿ ಆಗ್ತಾ ಇತ್ತು ಗೊತ್ತಾ. ನಾವು ಇದೇ ತರ ಮಕ್ಳಿದ್ದಾಗ ಎಷ್ಟು ಎನರ್ಜೆಟಿಕ್ ಆಗಿ ಓಡೋಗ್ತಾ ಇದ್ವಿ, ಎಷ್ಟು ಮೆಟ್ಲು ಅಂತ ಕೌಂಟ್ ಮಾಡ್ಕೊಂಡು ಈ ತರ ಎಲ್ಲ ಮಾಡ್ತಾ ಇದ್ವಿ. ಬಟ್ ಈಗಂತೂ ಆಗಲ್ಲ,
ಸಿಕ್ಕಾಬಟ್ಟೆ ಸುಸ್ತಾಗುತ್ತೆ. ನಮಗೂ ಎಷ್ಟೇ ಎನರ್ಜಿ ಇದ್ರು ಈ ತರ ಮೆಟ್ಲೆಲ್ಲ ಹತ್ಬೇಕು ಅಂತಂದ್ರೆ ಸ್ವಲ್ಪ ಸುಸ್ತಾಗುತ್ತೆ. ಅದ್ರಲ್ಲೂ ಈ ಬೇಸಿಗೆ ಟೈಮಲ್ಲಂತೂ ಈ ತರ ಮೆಟ್ಲು ಹತ್ಬೇಕು ಅಂದ್ರೆ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ. ನಾನ್ ಮೇಲ್ಕೋಟೆಗೆ ಒಂದ್ 2 ಸಲ ಹೋಗಿರ್ಬೋದೇನೋ ಅಷ್ಟೇ, ಇದೊಂದ್ 3ನೇ ಸಲ ಇರ್ಬೋದೇನೋ. ಮೇಲ್ಕೋಟೆಗೆ ಅವಾಗ ಹೋಗ್ಬೋದು, ಬಟ್ ನಾವುಗಳು ಹೋಗಲ್ಲ. ನಾವೆಲ್ಲ ಹೇಗ್ ಮಾಡ್ತೀವಿ ಅಂತಂದ್ರೆ ದೂರ ದೇವಸ್ಥಾನಗಳಿಗೆಲ್ಲ ಎಷ್ಟೊಂದ್ ಸರಿ ಹೋಗಕ್ಕೆ ಟ್ರಿಪ್ ಎಲ್ಲ ಹಾಕೊಂಡ್ ಹೋಗ್ತೀವಿ. ಬಟ್ ನಮ್ಗೆ ಹತ್ರ ಆಗಿರೋ ದೇವಸ್ಥಾನಗಳಿಗೆ ಹೋಗೋದ್ ಸ್ವಲ್ಪ ಕಷ್ಟನೇನೆ. ಈ ತರ ಏನಾದ್ರು ಫಂಕ್ಷನ್ ಏನಾದ್ರು ಇದೆ, ಅಲ್ಲಿ ಏನೋ ಒಂದ್ ಇದೆ ಅಂತ ಅಂದ್ರೆ ಮಾತ್ರನೇ ಹೋಗೋದು. ಹಾಗೆ ಅಲ್ಲೆಲ್ಲ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು. ಹಾಗೆ ಇಲ್ಲಿ ಕೆಳಗಡೆ ಚಲುವರಾಯ ಸ್ವಾಮಿ ದೇವಸ್ಥಾನಕ್ಕೂ ಹೋದ್ವಿ, ಅಲ್ಲೂ ಎಲ್ಲ ಚೆನ್ನಾಗಾಯ್ತು ದರ್ಶನ. ಹಾಗೆ ಇಲ್ಲಿ ಮೇಲ್ಕೋಟೆಗೆ ಬಂದ್ಮೇಲೆ ಪುಳಿಯೋಗರೆ ತಿಂದೆ ಇರೋದಕ್ಕಾಗತ್ತಾ, ಹಾಗೆ ಇಲ್ಲಿ ಹೋಟ್ಲಲ್ಲಿ ಪುಳಿಯೋಗರೆ ಮತ್ತೆ ಪೊಂಗಲ್ ತಗೊಂಡಿದ್ವಿ. ಎರಡ್ರದ್ದು ತುಂಬಾ ಚೆನ್ನಾಗಿತ್ತು ಟೇಸ್ಟ್. ಎಲ್ಲ ಮುಗೀತು. ನನ್ನ ತಂಗಿಯವ್ರು ಮೈಸೂರು ಕಡೆ ಹೊರಟ್ರು, ನಾವು ನಾಗಮಂಗ್ಲಕ್ಕೆ ಹೊರಟ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.